ಯಾವುದು ಬ್ರಹ್ಮನ ಜ್ಞಾನವನ್ನು ತಿಳಿಸ್ತದೆಯೋ ಅದು ಉತ್ತಮ. ಅದರ ಅನುಗುಣವಾಗಿ ಒಂದೊಂದು ಯಾರ್ಯಾರು ಎಷ್ಟೆಷ್ಟು ವಿಷಯಗಳನ್ನು ತಿಳಿಸ್ತಿರ್ತಾರೆ ಅದರ ಪ್ರಕಾರ ಗುರು ಅನ್ನೋ ಶಬ್ದ ಆ ವ್ಯವಹಾರ ಬಳಕೆಯಲ್ಲಿ ಬಂದಿದೆ. ಇವತ್ತು ನಿಜವಾಗ್ಲೂ ಗುರು ಅನ್ನೋ ಶಬ್ದ ಲೌಕಿಕವಾಗಿ ಕೂಡ ಏನು ಗುರು ಏನು ಚೆನ್ನಾಗಿದೆಯಾ ಅಂತ ಕೇಳ್ತಿರ್ತಾರೆ. ಅಂದರೆ ಅದು ಅನ್ನೋದು ತಪ್ಪು ಮಾಡಬಾರ್ದು. ಆ ಗುರು ಅನ್ನೋ ಶಬ್ದದ ಒಂದು ಮಹಿಮೆಯನ್ನು ತೆಗೆದು ಹಾಕ್ತಾರೆ. ಗುರು ಅನ್ನೋ ಶಬ್ದ ನಮಗೆ ಲೌಕಿಕವಾಗಿ ಕೊಡುವಂಥವರು ಗುರುಗಳೇ. ಅವರಲ್ಲಿ ಆ ಗುರು ಶಬ್ದದ ಪ್ರವೃತ್ತಿ ಸ್ವಲ್ಪ ಮಟ್ಟಿಗೆ ಇದೆ. ಹೀಗೆ ಅಲ್ಟಿಮೇಟ್ ಎಲ್ಲಿ ಅಂತಂದರೆ ಯಾರು ಆಧ್ಯಾತ್ಮಿಕವಾದ ಜ್ಞಾನವನ್ನು ಕೊಟ್ಟು ದೇವರ ಸ್ವರೂಪವನ್ನು ತಿಳಿಸ್ಕೊಡ್ತಕ್ಕಂತಹದ್ದು ಅಲ್ಲಿ 100% ಗುರುತ್ವ ಅನ್ನೋದು ಇದೆ. ಹಾಗಾದರೆ ಗುರು ಶಬ್ದ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅಜ್ಞಾನವನ್ನು ಪರಿಹಾರ ಮಾಡಿ ಜ್ಞಾನವನ್ನು ಕೊಡುವಂತಹ ವ್ಯಕ್ತಿಗಳು ಅಂತ. ಅದಕ್ಕೆ ಒಂದು ಅಪಾನ್ ಟೈಮ್ ಸುಮಾರು ಈಗ ಕಲಿಯುಗ ಪ್ರಾರಂಭವಾಗಿ 5,000 ವರ್ಷಗಳಾಯಿತು. ನಿಮ್ಗೆ ಅಂದಾಜು ಹೇಳ್ತಾ ಇದ್ದೀರಿ 5,000 ವರ್ಷಗಳಾಯಿತು. ಸೊ ಅಂದಾಜಿಗೆ 6,000 ವರ್ಷಗಳ ಹಿಂದೆ ಒಂದು ದೊಡ್ಡ ಆಶ್ಚರ್ಯ ನಡೀತದೆ. ಏನು ಆಶ್ಚರ್ಯ ನಡೀತದೆ? ಸಾಮಾನ್ಯವಾಗಿ ಯಾರ ಹತ್ರ ಯಾವುದೇ ಒಂದು ಸಂಪತ್ತು ಬಂತಂದರೆ ಸ್ವಲ್ಪ ಅಹಂಕಾರ ಬರ್ತದೆ. ಆ ತರಹ ಒಂದು ಪ್ರಸಂಗ ನೋಡಿ. ಜ್ಞಾನ, ಸಿದ್ಧಿ, ತಪಸ್ಸು ಇವು ಕೂಡ ಅಹಂಕಾರದಲ್ಲಿ ಪ್ರಯೋಜನಾಯಿತು ಬ್ರಾಹ್ಮಣರಲ್ಲಿ. ಕಥೆ ಬಹಳ ವಿಸ್ತಾರ ಇದೆ. ಸಂಕ್ಷೇಪದಲ್ಲಿ ಆ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಇವತ್ತು ಪರಮಾತ್ಮ ಗುರು ರೂಪದಲ್ಲಿ ಯಾಕೆ ಅವತಾರ ಮಾಡುವಂಥ ಪ್ರಸಂಗ ಬಂತು, ಯಾಕೆ ನಮಗೆ ಆ ವೇದವ್ಯಾಸ ದೇವಿಗೆ ನಾವು ಪೂಜೆಯನ್ನು ಮಾಡಬೇಕು ಅಂತ ಅನ್ನಲಿಕ್ಕೆ ಬಹಳ ವಿಸ್ತಾರವಾಗಿದೆ. ಸಂಕ್ಷೇಪದಲ್ಲಿ ಆ ಮಾತನ್ನು ಹೇಳ್ತೀನಿ. ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂತಂದರೆ ಅಂದಾಜಿಗೆ ಹೇಳ್ತಾ ಇದ್ದೀನಿ 6,000 ವರ್ಷಗಳ ಹಿಂದೆ ಸ್ವಲ್ಪ ಬರಗಾಲ ಬಂತು. ಎಲ್ಲ ಕಡೆ ಬರಗಾಲ. ಸಾಮಾನ್ಯವಾಗಿ ಮಾಡ್ಕೊಳ್ಳೋರಿಗೆ ನೀರಿಲ್ಲದೆ ಇದ್ದರೆ ಅವರಿಗೆ ಕರ್ಮನೇ ನಡೆಯುತ್ತಿದ್ದಲ್ಲ. ಎಲ್ಲರಿಗೂ ತೊಂದರೆ ಆಯಿತು, ಋಷಿಮುನಿಗಳಿಗೂ ತೊಂದರೆ ಆಯಿತು. ಅನೇಕ ಋಷಿಗಳಿಗೂ ನೀರಿಲ್ಲ, ಆಶ್ರಮಗಳಲ್ಲಿ ಸ್ವಕರ್ಮಾರ್ಥ ಇಲ್ಲ, ಬದುಕಲಿಕ್ಕಿಲ್ಲ. ಹೀಗೆಲ್ಲ ಏನು ಮಾಡಬೇಕು ವಿಚಾರ ಮಾಡ್ತಾ ಇರುವಾಗ ಆಗ ಗೌತಮ ಋಷಿಗಳ ಒಂದು ಆಶ್ರಮ. ಅಲ್ಲಿ ಮಾತ್ರ ಯಾವ ಥರದ ಕುಂದುಕೊರತೆಗಳು ಇಲ್ಲ. ಗೌತಮ ಋಷಿಗಳ ಆಶ್ರಮ ಎಷ್ಟೇ ಜನ ಲಕ್ಷಾಂತರ ಜನ ಹೋದರೂ ಕೂಡ ಅವರಿಗೆ ಅವತ್ತು ಬೇಕು ಊಟಕ್ಕೆ ಇದೆ. ಅವ್ರೇನು ಮಾಡ್ತಾಯಿದ್ರು ಅದಕ್ಕಾದರೆ ಶಾಸ್ತ್ರೀಯ ಪ್ರಕಾರ ಸ್ನಾನಕ್ಕೆ ಹೋಗೋದು ಅಂತಂದ್ರೆ ಸ್ನಾನ ಮಾಡೋದು ಅಂತಂದ್ರೆ ನಿಜವಾಗ್ಲೂ ಅದೊಂದು ಒಂದು ತಾಸಿನ ಪ್ರಕ್ರಿಯೆ. ಸ್ನಾನ ಮಾಡೋದೇ ಒಂದು ಪ್ರಕ್ರಿಯೆ. ಬಹುಶಃ ನಾವೆಲ್ಲ ಮಾಡ್ತೀವಿ ಉಪಕ್ರಮದ ಪ್ರಸಂಗದಲ್ಲಿ ಸ್ನಾನ ಮಾಡ್ತಿರ್ತೀವಿ. ಅಲ್ಲಿ ಸುಮ್ಮನೆ ಒಂದೊಂದು ಮಂತ್ರದ ವಿಚ ಹೇಳೋದು, ಒಂದೊಂದು ಇದು ಹಚ್ಕೊಳ್ಳೋದು, ಒಂದು 10 ನಿಮಿಷದಲ್ಲಿ ನಾವು ಮುಗಿಸ್ತೇವೆ. ನಿಜವಾಗ್ಲೂ ಸ್ನಾನದ ಪ್ರಕ್ರಿಯೆ ಅನ್ನೋದು ಒಂದು ತಾಸಿನ ಪ್ರಕ್ರಿಯೆ. ನಾವೇ ಮಾಡಬೇಕಾದ್ರೆ ಒಂದು ತಾಸು ಅಂತಂದರೆ ಜ್ಞಾನಕ್ಕೆ ಮಾಡಬೇಕಾದ್ರೆ ಒಂದು ಅನುಸಂಧಾನಪೂರ್ವಕವಾಗಿ ಅವಗಾಹನ ಸ್ನಾನ ಮಾಡಬೇಕಾದ್ರೆ ಎಷ್ಟು ಆಗಲಿತ್ತು. ಹೀಗಾಗಿ ಗೌತಮ ಋಷಿಗಳು ಏನು ಮಾಡ್ತಾಯಿದ್ರು ಅಂತಂದರೆ ಅನೇಕ ಜನ ಗೌತಮ ಋಷಿಗಳ ಆಶ್ರಮದಲ್ಲಿ ಶರಣಾಗತವನ್ನು ಪಡೆದಿದ್ರು. ಅಂದರೆ ಏನು, ಬಹಳ ಬರಗಾಲ ಬಂದಿದೆ, ನಿಮ್ಮ ಆಶ್ರಮದಲ್ಲಿದ್ದರೆ ನಮಗೆ ಚಲೋ ಇರ್ತದೆ, ಅನುಷ್ಠಾನ ಮಾಡಲಿಕ್ಕೆ ಆಗ್ತದೆ, ಒಂದು ಊಟ ಸಿಗುತ್ತದೆ ಅಂತ ಹೇಳಿ ಅಲ್ಲಿದ್ದರಂತೆ. ವರ್ಷವಾಗಿ ಆಗದಂತೆ ಎಲ್ಲರಿಗೂ ಆಶ್ರಯ ಕೊಟ್ಟಿದ್ರು. ಎಲ್ಲರಿಗೂ, ಬರೀ ಒಂದು ವರ್ಣದವರಿಗೆ ಅಂತಲ್ಲ, ಬ್ರಾಹ್ಮಣರಿಗೆ ಆಯಿತು, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರಿಗೂ ಅವಕಾಶ ಕೊಟ್ಟಿದ್ರು. ಎಲ್ಲರೂ ನಾವಿದ್ರು ನೋಡಿರಿ, ಎಲ್ಲರಿಗೂ ಅವಕಾಶ ಕೊಟ್ಟಾಗ ಗೌತಮ ಋಷಿಗಳು ಏನು ಮಾಡ್ತಾಯಿದ್ರು ಅಂದರೆ ಸ್ನಾನಕ್ಕೆ ಹೋಗಬೇಕಾದ್ರೆ ಅವತ್ತಿಗೆ ಬೇಕಾದ ಧಾನ್ಯದ ಅವಧಿ ಎಷ್ಟು ಬೇಕಾಗಿತ್ತೋ ಅದನ್ನು ಹೊಲದಲ್ಲಿ ಚೆಲ್ತಾ ಇದ್ರಂತೆ. ಇವರು ಸ್ನಾನ ಮುಗಿಸ್ಕೊಂಡು ಹೊರಟು ಧಾನ್ಯ ಸಿದ್ಧ ಆಗ್ತಾಯಿದ್ರು ಅಂತೆ. ಏನು ಸಾಮರ್ಥ್ಯ ನೋಡೋದನ್ನು ನಮಗೆ ಐ ಕಾಂಟ್ ಇಮ್ಯಾಜಿನ್, ಊಹಿಸ್ಲಿಕ್ಕೂ ನಮ್ಗೆ ಸಾಧ್ಯ ಇಲ್ಲ. ಇವತ್ತು ಒಂದು ವರ್ಷಕ್ಕೆ 2 ಬೆಳೆ ಬರೋದಂದ್ರೆ ಆಶ್ಚರ್ಯ ಅನಿಸ್ತದೆ, ಹೌದಿಲ್ಲ? ಅದೇ ಪುರಾಣದಲ್ಲಿ ನಮ್ಗೆ ಬರ್ತದೆ. ಈ ಕೆಲವೊಂದು ಕಡೆ ನೀರಾವರಿ ಇದ್ದಲ್ಲಿ ವರ್ಷಕ್ಕೆ 3 ಬೆಳೆನೂ ತೊಗೋತಾರೆ. ಇವತ್ತಿಗೂ ಕೂಡ ಎಲ್ಲಿ 1 ಬೆಳೆ ಬರ್ತಿರ್ತದೆ ಅಂಥವ್ರಿಗೆ 3 ಬೆಳೆದ್ರೆ ಆಶ್ಚರ್ಯ ಆಗ್ತದೆ. ಅಂಥದ್ದು ಹಿಂದಿನ ಯುಗದಲ್ಲಿ ಅಥವಾ ಬೇರೆ ಕಾಲದಲ್ಲಿ ನಾವು ಪಂಚಾಂಗದ ಶ್ರವಣ ಕೇಳುವಂಥ ಪ್ರಸಂಗದಲ್ಲಿ ಇರ್ತಿದ್ದಿಲ್ಲ. ಆಗಲೇ 7 ಬೆಳೆ ಬರ್ತಾ ಇದ್ವು ವರ್ಷಕ್ಕೆ ಅಂತ. ಹೆಂಗ್ರಿ ಅದು ಆಗಿನ ಕಾಲ ಆ ತರಹ ಆ ಕಾಲಮಾನದ ಪ್ರಕಾರ. ಮತ್ತು ಇವರೆಲ್ಲ ಸಿದ್ಧ ಪುರುಷರು. ಹೀಗಾಗಿ ಅವತ್ತಿನ ದಿವಸಕ್ಕೆ ಎಷ್ಟೇ ಇರಲಿ, 1,00,000 ಜನ ಇರ್ಬೋದು, 10 ಲಕ್ಷ ಜನ ಇರ್ಬೋದು, ಎಂಥವ್ರು ಇರ್ಬೋದು, ಅವತ್ತಿನ ದಿವಸಕ್ಕೆ ಬೇಕಾದ ಧಾನ್ಯ ದವಸ ಇವರು ಸ್ನಾನ ಮಾಡಿಕೊಂಡು ಅಷ್ಟೊಳಗೆ ಅದು ಸಿದ್ಧವಾಗುತ್ತಾ ಇತ್ತಂತೆ. ಹೀಗಾಗಿ ಎಲ್ಲರಿಗೂ ಸಮೃದ್ಧಿ ಆಗುತ್ತಾ ಇತ್ತು. ಅವತ್ತಿಗೆ ಇಷ್ಟೆಲ್ಲ ಜನ ಇದ್ದಲ್ಲ, ಹಾಗಾದ್ರೆ ಹಾಕಿ ನೋಡು, 1 ವರ್ಷದ ಸಲುವಾಗಿ ಅದು ಬಂದುಬಿಡಲಿ, ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಈ ಥರ ಬರ್ತಾಯಿತ್ತು. ಹೀಗಾಗಿ ಅಲ್ಲಿ ಸರೋವರಲ್ಲ ಇತ್ತು, ಅಲ್ಲಿ ನದಿ ಇತ್ತು. ಹೀಗಾಗಿ ಅಲ್ಲಿ ನೀರಿನ ಕುಂದುಕೊರತೆಗಳು ಇದ್ದಿಲ್ಲ. ಅನೇಕ ಬ್ರಾಹ್ಮಣರು, ಅನೇಕ ಋಷಿಗಳು, ಅನೇಕ ವಿಪ್ರರು ಎಲ್ಲ ತಮ್ಮ ತಮ್ಮ ಹೊಲ ಮನೆ ಎಲ್ಲ ಬಿಟ್ಟಿಗೆ ಬಂದಿತ್ತು. ಎಲ್ಲರೂ ತಮ್ಮ ತಮ್ಮ ಕರ್ಮಾನುಷ್ಠಾನ ಆಗ್ತಾ ಇತ್ತು, ಉದರಭರಣನೂ ಆಗ್ತಾ ಇತ್ತು. ಸುಖವಾಗಿ ಆಮೇಲೆ ಕಾಲಚಕ್ರ ಎಲ್ಲರೂ ಒಂದೇ ಥರ ಇರೋಂಗಿಲ್ಲ.
ಆಯಿತು, ಮಳೆ ಬಂತು, ಎಲ್ಲ ಇದೆಲ್ಲ ಆಯಿತು. ಇನ್ನು ಸಮೃದ್ಧಿ ಆಯಿತು. ಎಲ್ಲ ತಮ್ಮ ಮನೆ ಅದೆಲ್ಲ ಬಿಟ್ಟು ಬಂದಿದ್ರು. ಯಾರು ಸಾಮಾನ್ಯ ವ್ಯಕ್ತಿಗಳಲ್ಲ, ತಪಸ್ವಿಗಳೇ, ಅನೇಕ ಋಷಿಗಳೇ. ಇವತ್ತು ಬರೀ ಅಪ್ಪಣೆ ಕೊಡಬೇಕು, ನಾವು ಹೋಗ್ಲಿಕ್ಕೆ ಅಪ್ಪಣೆ ಕೊಡಬೇಕು, ನಾವು ಹೋಗ್ತೇವೆ. ಇಷ್ಟು ದಿವಸ ಕಷ್ಟ ಇತ್ತು, ಕಷ್ಟ ಬಂದಾಗ ನಿಮ್ಮ ಹತ್ರ ನಾವು ಇದ್ದೀವಿ, ಅದಕ್ಕಾಗಿ ಅನುಮತಿ ಕೊಡಬೇಕು. ಗೌತಮ ಋಷಿಗಳ ಒಂದು ಮನೋಭಾವನೆ ಏನಂತ, ಇಷ್ಟೆಲ್ಲ ಋಷಿಗಳು ಬಂದು ಬೇರೆ ಪ್ರಸಂಗಕ್ಕೆ ಬರ್ತಾರೆ, ಹೋಗಂತ್ರಿ ನಾಳೆಗೆ ಹೋಗ್ರಿ ಅಂತ ಅವ್ರಿಗೆ ಬಿಡ್ತಾನೆ ಇಲ್ಲ. ಸಾಮಾನ್ಯವಾಗಿ ಒಬ್ಬರು ಮನೆಗೆ ಹೋದಾಗ ಅನುಮತಿ ತೆಗೆದುಕೊಂಡು ಹೋಗಬೇಕು, ಅನುಮತಿ ತೆಗೆದುಕೊಂಡು ಹೋಗುವಂಥದ್ದಲ್ಲ. ಅದಕ್ಕಾಗಿ ಇಲ್ಲ ಇವತ್ತು ಹೋಗಿ ನಾಳೆ ಹೋಗಿ ಅಂತ ಆಕೆ ಅವ್ರಿಗೊಂದು ಸ್ವಾರ್ಥ ಇಟ್ಕೊಂಡು ಇಷ್ಟು ಜನ ಅನ್ನ ಹಾಕುವಂತಹ ಭಾಗ್ಯ ಸಿಕ್ಕದಲ್ಲ, ಇರಲಿ ಅನ್ನೋ ದೃಷ್ಟಿಯಿಂದ ಗೌತಮರು ಅವ್ರಿಗೆ ಅನುಮತಿ ಕೊಡ್ತಾ ಇಲ್ಲ. ಹೀಗೆ ಎಲ್ಲ ಋಷಿಗಳು ವಿಚಾರ ಮಾಡಿದರು, ಇವರು ಸತ್ಯ ಇದೆ ಥರ ಇವರೇನು ಅನುಮತಿ ಕೊಡೋ ಹಾಗೆ ಕಾಣಿಸೋದಿಲ್ಲ, ಏನಾದರೂ ಒಂದು ಬೇರೆ ಆಲೋಚನೆ ಮಾಡಬೇಕು. ಇವರು ದಿವಸ ನಮಗೆ ಹೇಗೆ ಮಾಡ್ತಾ ಇದ್ದಾರೆ, ಅಲ್ಲಿ ಅನುಷ್ಠಾನಕ್ಕೆ ಹೋಗಬೇಕಾದ್ರೆ ಧಾನ್ಯ ಬೀಜಗಳನ್ನು ಹಾಕ್ತಾ ಇದ್ದಾರೆ, ಮಾರನೆ ಬರೋಟ್ಟಿಗೆ ಸಿದ್ಧವಾಗ್ತಾ ಇತ್ತು. ಧಾನ್ಯನೇ ಇಲ್ಲದೇ ಇದ್ದಂತೆ ಮಾಡಿಬಿಟ್ರೆ ಇವತ್ತು ಊಟಕ್ಕೆ ಹಾಕಲಿಕ್ಕಿಲ್ಲ ಅಂತ ಆಗ್ತದೆ. ಊಟಕ್ಕೆ ಹಾಕಲಿಕ್ಕಿಲ್ಲ ಅಂತಾದಾಗ ಹಾಗೇನೋ ಒಂದು ಅಪವಾದ ಕೊಟ್ಟು ಹೋಗ್ಬೋದು ಅಂತ ನೋಡಿ ಈ ಥರ ಆಲೋಚನೆ ಮಾಡಬೇಕು. ಏನು ಮಾಡೋದು, ಏನೋ ಒಂದು ಅಪವಾದ ಕೊಡಬೇಕು. ಏನು ಮಾಡೋದು, ಈಗ ಹುಲ್ಲು ಬೆಳೀತದಲ್ಲ, ಹುಲ್ಲು ಚೆನ್ನಾಗಿ ಬೆಳೀತಂದ್ರೆ ಅದಕ್ಕೆ ಧಾನ್ಯ ಬೆಳೀತದೆ, ಅದಕ್ಕೆ ಬೀಜಗಳು ಬರ್ತದೆ. ಗಿಡ ಚೆನ್ನಾಗಿ ಬೆಳೀತಂದ್ರೆ ಹೂವು ಕಾಯಿ ಸಮೃದ್ಧಿ ಉಂಟಾಗ್ತದೆ. ಗಿಡ ಬೆಳೆದೈತೆ ಮಾಡಿಬಿಟ್ರೆ ಆಯ್ತಲ್ಲ ಅಂತ ಇವ್ರು ಏನು ಮಾಡಿದ್ರು, ಗಿಡ ಬೆಳೆದೈತೆ ಮಾಡಿದ್ರೆ ಏನು ಮಾಡಬೇಕು, ಒಂದು ಕೃತ್ರಿಮ ಆಕಳ ನಿರ್ಮಾಣ ಮಾಡಬೇಕು. ಆಕಳನ್ನೆಲ್ಲ ಬಿಟ್ಟು ಬಿಡ್ಬೇಕು. ಹಾಗೆ ಆಕಳ ಹುಲ್ಲನ್ನೆಲ್ಲ ತಿಂದುಬಿಡ್ತದೆ. ಆ ಆಕಳ ತಿಂದುಬಿಡ್ತು ಅಂತಂದ್ರೆ ಧಾನ್ಯ ಸಿಗೋಂಗಿಲ್ಲ. ಧಾನ್ಯ ಸಿಗದೇ ಇದ್ದದ್ರಿಂದ ಹಾಗೆ ಅಯ್ಯೋ ಆಕಳನ್ನು ಹೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಆಕಳ ಅದು ಅಂದರೆ ಕೃತ್ರಿಮ ಆಕಳ ಆಗಿರ್ತದೆ, ಆದ ಕಾರಣ ಆಕಳ ಮೃತವಾಗಿರ್ತದೆ. ಹಾಗೆ ಅಯ್ಯೋ ಗೋ ಹತ್ಯೆ ಮಾಡಿದ್ರು, ಅವರ ಹತ್ರ ಇದ್ದು ನಾವು ಅವ್ರ ಹತ್ರ ಅನ್ನ ಸ್ವೀಕಾರ ಮಾಡಬಾರ್ದಲ್ಲ, ಅದಕ್ಕಾಗಿ ಹೋಗೋಣ ಅಂತ ನೋಡ್ರಿ ಎಂಥದ್ದು ದುರ್ವಿಚಾರಗಳು ಬರ್ತದೆ. ಎಂತಹ ಮಹಾಜ್ಞಾನಿಗಳು ಈ ಥರ ಅನೇಕ ಋಷಿಗಳು ವಿಚಾರ ಮಾಡಿದ್ರು. ಸರಿ ಆಯಿತು, ಹಾಗೆ ಪ್ರಕಾರ ಬೀಜಗಳಲ್ಲಿ ಹಾಕಿದ್ರು. ಹೌದು, ಮತ್ತು ಇವರು ಮೊದಲಿಗೆ ವಿಚಾರ ಮಾಡಿದಂತೆ ಆಕಳನ್ನು ಮಂತ್ರಯುಕ್ತವಾದ ಆಕಳನ್ನು ಅಲ್ಲಿ ಬಿಟ್ಟಿದ್ದಾರೆ. ಅದು ಮೇಯ್ತಾ ಇದೆ. ಇವ್ರು ಬರೋಟ್ಟಿಗೆ ಅಯ್ಯೋ ಆಕಳ ಮೇಯ್ತಾ ಇದೆಯಲ್ಲ ಅಂತ ಓಡಿಸ್ತಾ ಇದ್ದಾರೆ. ನೋಡಿ ಅಲ್ಲ ಗೌತಮ ಪ್ರಾಣಿ ತಿನ್ನೋದು ಚಲೋವನ್ನು ಪ್ರಾಣಿಗೆ ಕೊಡಿಸ್ಬೇಕಾಗಿತ್ತು ಅಂತಂದರೆ ನೋಡಿ, ಮನುಷ್ಯರು ಗಡ್ಡಿ ತಿಂದು ಬದುಕಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯರಿಗೆ ಬೀಜನೇ ಆಹಾರ. ಪ್ರಾಣಿಗೆ ಬೀಜನೇ ತಿನ್ನಬೇಕು ಅಂತಿಲ್ಲ, ಧಾನ್ಯನೇ ತಿನ್ನಬೇಕು ಅಂತಿಲ್ಲ, ಅದು ಗಡ್ಡಿ ತಿಂದರೂ ಅದಕ್ಕೆ ಆಹಾರ. ನೋಡಿ ಯಾರಿಗೆ ಯಾವುದು ಆಹಾರ ಇದೆಯೋ ಅದು ಕಂಪಲ್ಸರಿ ತೊಗೊಳ್ಳೇಬೇಕು. ಯಾರಿಗೆ ಯಾವುದು ಆಹಾರ ಇಲ್ಲವೋ ಅದನ್ನು ಇದು ಮಾಡಲಿಕ್ಕಲ್ಲ. ಈಗ ಬರೀ ಗಡ್ಡಿನೇ ಇತ್ತು ತಿಂತಾ ಇದ್ರು ಅದಕ್ಕೇನು ತಪ್ಪಲ್ಲ. ಬೀಜ ಬೆಳೆಯುವಂತಹ ಗಡ್ಡಿ ತಿಂತಾ ಇದೆ, ಆದ ಕಾರಣ ಅಂಥ ಹಸುಗಳನ್ನು ಓಡಿಸಿದ್ರು ತಪ್ಪಲ್ಲ. ನೋಡಿ ಎಷ್ಟು ಸೂಕ್ಷ್ಮ ಇದೆ ಶಾಸ್ತ್ರ. ಅದಕ್ಕೆ ನೀವು ಬರೀ ಗಡ್ಡಿ, ಅದಕ್ಕಾಗಿ ಎಷ್ಟೋ ಜನ ಬೀಜ ಬೆಳೆದಿರ್ತಕ್ಕಂಥ ಗಡ್ಡಿನೇ ಬೆಳೆಸ್ತಾ ಇರ್ತಾರೆ, ಆ ಹುಲ್ಲನ್ನೇ ಬೆಳೆಸ್ತಾ ಇರ್ತಾರೆ. ಅದು ಅದಕ್ಕೆ ಅಲ್ಲಿ ಓಡಿಸೋ ಕಾರಣ ಇಲ್ಲ. ಬೀಜ ಬರುವಂಥದ್ದು ಇತ್ತಂತಂದರೆ ಪೂರ್ಣ ಬೆಳೆದ ಮೇಲೆ ಬೀಜನ ಮನುಷ್ಯರಿಗಾಗಿ ಅಂತ ಇಟ್ಟು ಆ ಏನು ಹುಲ್ಲು ಇದೆಯೋ ಆ ಹುಲ್ಲನ್ನ ಪ್ರಾಣಿಗಳಿಗೆ ಕೊಡಬೇಕು ಅಂತ. ಈ ಥರ ಅಂದರೆ ದೇವರು ಪ್ರತಿಯೊಂದು ಪ್ರಾಣಿಗೂ ಒಂದು ಆಹಾರ ಅಂತ ಇಟ್ಟಿದ್ದಾನೆ. ಆ ಥರ ಬೀಜ ಬೆಳೆಯುವಂತಹ ಹುಲ್ಲು ತಿಂತಾ ಇದೆ ಅಂತ ತಿಳಿದುಕೊಂಡು ಒಂದು ಹುಲ್ಲು ಕಡ್ಡಿ ತೆಗೆದುಕೊಂಡು ಖುಷ್ ಅಂತ ಅದ್ರ ಮೇಲೆ ಹಾಕಿದ್ರು. ಪ್ರಾಣಿಗಳಿಗೆ ಹೊಡಿಬೇಕಾಗಿಲ್ಲ, ಸ್ವಲ್ಪ ಅಂಜಿಕೆ ಹುಟ್ಟಿಸಿದ್ರೆ ಸಾಕು, ಅಲ್ಲಿಂದ ಹೋಗ್ತವೆ. ಆ ಥರ ಆ ಥರ ಮಾಡಿದರೆ ಅದಲ್ಲೇ ಸತ್ತು ಬಿದ್ದುಬಿಡ್ತು. ಅಷ್ಟೊತ್ತಿಗೆ ಎಲ್ಲ ನೋಡಿ ಅಯ್ಯೋ ಆಕಳ ಸತ್ತಿದೆ, ಆಕಳ ಸಂಹಾರ ಮಾಡಿದ್ರು. ಹಾಗಾದರೆ ಇರಬಾರ್ದು ಅಂಥೇಳಿ ಎಲ್ಲ ದೊಡ್ಡ ಅಪವಾದ. ಈಗ ರೂಮರ್ ಬೆಳೆದು ಹೆಂಗೆ ಬೆಳೀತದೆ ಹೇಳಿ, ಒಳ್ಳೆ ವಿಷಯಗಳು ಹಬ್ಬಿ ಬೆಳೆಯೋಕ್ಕಿಲ್ಲ. ರೂಮರ್ ಏನಾದರೂ ಬಂತು ಅಂದ್ರೆ ಹಬ್ಬಿ ಬಿಡ್ತದೆ, ಕಾಣಿಗೆ ಇಚ್ಚಿದಂತೆ ಹಬ್ಬಿ ಬಿಡ್ತದೆ. ಅದು ಆ ಟೈಮ್ನಾಗ ಇದು ಹಿಂಗೆ ಮಾಡಿದ್ರು ಅಥವಾ ಸರಿನಾ ತಪ್ಪ ಯಾರು ವಿಚಾರ ಮಾಡೋ ಹಿಂಗಿರಂಗಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಲ್ಲ, ಇವತ್ತಿಗೆ ಆ ಥರ ಎಲ್ಲರೂ ಅಪವಾದ ಕೊಟ್ಟು ಹತ್ಯೆ ಮಾಡಿ ಅಪವಾದ ಕೊಟ್ಟು ಅಲ್ಲಿಂದ ಎಲ್ಲ ಜಾಗ ಖಾಲಿ ಮಾಡಿ ಇದೇನಿದು ಇಷ್ಟರೊಳಗೆ ಇಷ್ಟು ಬೇಗನೆ ಇಷ್ಟೆಲ್ಲ ಆಗಿಬಿಡ್ತಾರೆ. ಇಲ್ಲ ಏನೋ ವ್ಯತ್ಯಾಸ ಇದೆ. ಇವರು ನೋಡ್ರಿ ಸಿದ್ಧ ಪುರುಷರಿದ್ದರೂ ಕೂಡ ಯಾವಾಗಲೂ ತಮ್ಮ ತಪಸ್ಸನ್ನು ಉಪಯೋಗ ಮಾಡ್ಕೊಳ್ಬಾರ್ದು ಅಂತ. ಈಗ ನಮ್ಮ ಕಾಲಜ್ಞಾನದ ಅಂತ ನಾವು ತಪಸ್ಸನ್ನು ಉಪಯೋಗ ಮಾಡಿಕೊಂಡು ಅದು ಮಾಡಿ ತಪಸ್ಸು ಭಾಳ ಆಗ್ತದೆ. ಅದಕ್ಕಾಗಿ ಎಲ್ಲರಿಗೂ ಕೂಡ ಆ ತರಹ ತಪಸ್ಸನ್ನು ಹಿಂಗೆ ಮಾಡಬಾರ್ದು ಅಂತ ಹೇಳ್ತಾರೆ. ತಪಸ್ಸನ್ನು ನಾವು ವೆಚ್ಚ ಮಾಡಬೇಕಾದರೂ ಕೂಡ ವಿಚಾರ ಮಾಡಬೇಕು.
ಯಾವ ಸಂದರ್ಭದಲ್ಲಿ ತಪಸ್ಸನ್ನು ಏನೇ ಮಾಡಬೇಕು, ಯಾವ ಸಂದರ್ಭದಲ್ಲಿ ಏನೇ ಮಾಡಬಾರ್ದು. ಯಾಕಂದರೆ ತಪಸ್ಸು ಮಾಡೋದು ಕಷ್ಟ. ಆ ತಪಸ್ಸಿನಿಂದ ಪುಣ್ಯವನ್ನು ಗಳಿಸೋದು ಭಾಳ ಕಷ್ಟ. ಕ್ಷಣಾರ್ಥವಾಗಿ ಹೋಗಿಬಿಡ್ತದೆ. ಹೀಗಾಗಿ ಸುಮ್ಮನೆ ಸಿಕ್ಕಲ್ಲಿ ಹಂಗಾಗಲಿ ಹಿಂಗಾಗಲಿ ಶಾಪ ಕೊಡ್ತೀವಿ, ಹಂಗಾಗಿ ಹಿಂಗಾಗಿ ಅಂತ ಹೇಳಿಕ್ಕೆ ಹೋಗಬಾರ್ದು. ನಮ್ಗೆ ಎಷ್ಟೇ ತ್ರಾಸಾದ ಚಿಂತೆ ಅನುಭವಿಸ್ಬೇಕು ಅಂತ ಅನುಭವಿಸೋದ್ರೊಳಗೂ ತಪಸ್ಸಿದೆ ಅಂತ. ಈಗ ಏನು ತಪ್ಪು ಮಾಡಿಲ್ಲ, ಆದರೂ ನೀವು ಏನಾದರೂ ನನಗೆ ಬೈತಾ ಇದ್ದೀರಿ ಅಂತ ತಿಳ್ಕೊಳ್ಳಿ, ಹೋಗಿ ಬಿಡುವಂಥ ಕ್ಷಮ ಮಾಡಿಬಿಡ್ಬೇಕು ಅಂತೆ. ಆ ಕ್ಷಮ ಒಂದು ತಪಸ್ಸಾಗ್ತದೆ. ನೋಡಿ ಶಾಸ್ತ್ರ ಏನು ಹೇಳ್ತಾರೆ, ಗೌತಮ ಋಷಿ ಏನು ಮಾಡಿಲ್ಲ ಆಗ ವಿಚಾರ ಮಾಡಿ, ಸ್ವಲ್ಪ ಅಂತರಂಗದಲ್ಲಿ ವಿಚಾರ ಮಾಡಿ. ಯಾಕೆಂದರೆ ಅಂತರಂಗದಲ್ಲಿ ವಿಚಾರ ಮಾಡಿದಾಗ ಆಗ ಗೊತ್ತಾಯ್ತು, ಇದೆಲ್ಲ ಕೂಟನೀತಿ ಮಾಡಿ ಇಷ್ಟು ಒಳ್ಳೆ ತಪಸ್ಸು, ಇಷ್ಟು ಜ್ಞಾನ, ಇಷ್ಟು ಸಿದ್ಧಿ ಯಾರು ಸಣ್ಣವ್ರು ಮಾಡಿದ್ದಲ್ಲ, ಜ್ಞಾನಿಗಳು ಮಾಡಿರ್ತಕ್ಕಂಥದ್ದು. ಜ್ಞಾನಿಗಳು ಈ ಅಪರಾಧ ಮಾಡಿದ್ರು. ನೋಡಿ, ಇಷ್ಟು ಜ್ಞಾನ, ಇಷ್ಟು ತಪಸ್ಸು, ಇಷ್ಟು ಸಿದ್ಧಿ ಇದ್ರೂ ಕೂಡ ಇದನ್ನು ಮಿಸ್ಯೂಸ್ ಮಾಡ್ಕೊಂಡಲ್ಲ. ಹಾಗಾದರೆ ಯಾವ ಜ್ಞಾನದಿಂದ ನೀವು ತಪಸ್ಸು ಮಾಡಿದ್ರಿ, ಯಾವ ಜ್ಞಾನದಿಂದ ಕಾಲಜ್ಞಾನವನ್ನು ಪಡೆದಿದ್ರಿ, ಯಾವ ಜ್ಞಾನದಿಂದ ನೀವು ಈ ತಪಸ್ಸನ್ನು ಪಡೆದಿದ್ರಿ ಅಂದರೆ ವೇದ ಮತ್ತು ಪುರಾಣ ಸ್ಮೃತಿ ಇವುಗಳಿಂದ ನೀವು ಇಷ್ಟೆಲ್ಲ ನೀವು ಸಮರ್ಥ ಪಡೆದಿದ್ರಲ್ಲ. ಹೀಗಾಗಿ ಯಾವುದರಿಂದ ನೀವು ಇವೆಲ್ಲ ಜ್ಞಾನ ಪಡೆದಿದ್ರಿ ಆ ಮೂಲ ಅಂದರೆ ನಿಮಗೆ ವೇದನೆ ನಿಮಗೆ ಉಪಲಬ್ಧವಾಗದೇ ಹೋದ್ರಿ ಅಂತ ಶಾಸ್ತ್ರ. ಜ್ಞಾನಕ್ಕೆ ಮೂಲ ಕಾರಣವಾದದ್ದು ಯಾವುದು? ವೇದ ಪುರಾಣಗಳು. ಆ ವೇದ ಪುರಾಣಗಳೇ ನಿಮಗೆ ಸಿಗದೆ ಹೋಗಲಿ. ಮತ್ತು ಇದ್ದ ಜ್ಞಾನವೂ ಕೂಡ ವಿಸ್ಮೃತಿ ಆಗಲಿ. ಇವತ್ತು ನಾವು ಗಾಯತ್ರಿ ಜಪ ಮಾಡ್ತೀವಿ. ಗಾಯತ್ರಿ ಜಪ ಮಾಡೋದ್ರಿಂದ ಒಂದು ಸಿದ್ಧಿ ಬರ್ತದೆ, ಒಂದೊಂದು ಜಪ ಮಾಡೋದ್ರಿಂದ ಒಂದೊಂದು ಸಿದ್ಧಿ ಬರ್ತಾ ಇರ್ತದೆ. ಎಲ್ಲದಕ್ಕೂ ಮೂಲ ಕಾರಣ ಏನು? ವೇದ ಮತ್ತು ಪುರಾಣಗಳು, ಸ್ತೋತ್ರ ಮಂತ್ರಗಳು. ಆ ವೇದನೆ ಮಾಸಿ ಹೋಯಿತು ಅಂದರೆ ನಿಮಗೆ ಉಪಲಬ್ಧ ಆಗದೇ ಹೋಗಲಿ. ಎಷ್ಟೋ ಜನ ಕಲ್ತವ್ರು ಇದ್ದಾರಲ್ಲ, ಅಂದ್ರೆ ಆ ಜ್ಞಾನ ಇದೆಯಲ್ಲ, ಇದ್ದ ಜ್ಞಾನವು ಮರ್ಥ ಹೋಗಲಿ ಅಂತ ದೊಡ್ಡ ದುರಂತರಿ ವಿಚಾರ ಮಾಡಿದ್ರೆ ಇಡೀ ಪ್ರಪಂಚದಲ್ಲಿ ಇವತ್ತು ನೋಡ್ರಿ, ಯಜ್ಞ ಭವಂತಿ ಪರ್ಜನ್ಯ ಅನ್ನ ಸಂಭವ. ಇವತ್ತು ನಾವು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದರೆ ಇದರಿಂದ ನಮಗೆ ಮಳೆ ಬರ್ತದೆ. ಮಳೆ ಬರೋದ್ರಿಂದ ಧಾನ್ಯ ದವಸ ಸಿಗುತ್ತದೆ. ಧಾನ್ಯ ದವಸ ಸಿಗೋದ್ರಿಂದ ಪ್ರಾಣಿ ಪ್ರಪಂಚ ಸುಖವಾಗಿ ಇರ್ತದೆ. ಅದರಿಂದ ಮತ್ತೆ ರೀಸೈಕ್ಲಿಂಗ್ ಮತ್ತು ಪ್ರಾಣಿ ಪ್ರಪಂಚ ಆಗುತ್ತದೆ. ಇದೆಲ್ಲ ಇದರಿಂದ ಯಜ್ಞದಿಂದ ಬರ್ತದೆ, ಜ್ಞಾನದಿಂದ ಬರ್ತದೆ. ಅಂತಾದ್ರೆ ಇದಕ್ಕೆಲ್ಲ ಮೂಲ ಕಾರಣೀಭೂತವಾಗಿರ್ತದೆ ಜ್ಞಾನವೇ ಲೋಪ ಆಯಿತು ಅಂತಂದರೆ ಒಂದು ಸಮಾನ ಟೈಮ್ ಇದು ಆಯಿತು, ಜ್ಞಾನವೇ ಇಲ್ಲ, ಎಲ್ಲ ಇದ್ದಿದ್ದನ್ನೆಲ್ಲ ಮರ್ತು ಹೋಗಿಬಿಟ್ರು. ವೇದಗಳು ಇಲ್ಲ, ಆಯಿತು, ಆಕಾರ ಶುರು ಆಯಿತು. ಈಗೇನು ಋತುಧರ್ಮ ನಡೀತಾ ಇದೆ ನೋಡಿ. ಋತುಧರ್ಮ ಅಂದರೆ 4 ತಿಂಗಳು ಮಳೆಗಾಲ, 4 ತಿಂಗಳು ಚಳಿಗಾಲ, 4 ತಿಂಗಳು ಬಿಸಿಲುಗಾಲ. ಇದಕ್ಕೆ ಏನು ಕರೀತಾರೆ? ಋತುಧರ್ಮ. ಗ್ರೀಷ್ಮ ಋತುವು, ವರ್ಷಾ ಋತುವು, ವಸಂತ ಋತುವು. ಹೀಗೆ ಆ ಋತುಗಳ ಅನುಗುಣವಾಗಿ ಆ ಸೀಸನ್ ಚೇಂಜ್ ಆಗ್ತಾ ಇರ್ತದೆ. ಆ ಕಾಲಕ್ಕೆ ಅದು ನಡೀತಾ ಇರಬೇಕು. ಮಳೆಗಾಲದಾಗ ಮಳೆ ಬರಬೇಕು, ಚಳಿಗಾಲದಾಗ ಚಳಿ ಬರಬೇಕು, ಬಿಸಿಲುಗಾಲದಾಗ ಬಿಸಿಲು ಇರಬೇಕು. ಅಂದರೆ ಪ್ರಕೃತಿಯಲ್ಲಿ ಒಂದು ಸಮತೋಲನವಾಗಿರ್ತದೆ. ಈ ಋತುಧರ್ಮ ಸರಿಯಾಗಿ ಆಗಬೇಕಂದ್ರೆ ಈ ತರಹ ಆಧ್ಯಾತ್ಮಿಕವಾದ ಯಜ್ಞ ಯಾಗಾದಿಗಳು ಆಗುತ್ತಾ ಇರಬೇಕು. ಯಜ್ಞ ಯಾಗಾದಿಗಳು ಆಗಬೇಕು ಅಂದರೆ ವೇದ ಸಂರಕ್ಷಣೆ ಆಗಿರಬೇಕು. ಅಂತ ವೇದನೆ ಆ ಜ್ಞಾನವೇ ಲೋಪ ಆದಮೇಲೆ ಎಲ್ಲ ಯಜ್ಞಯಾಗಾದಿಗಳು ನಿಂತುಬಿಡ್ತು. ಯಜ್ಞಯಾಗಾದಿಗಳು ನಿಂತುಬಿಡ್ತು ಅಂತಂದ್ರೆ ದೇವತೆಗಳಿಗೆ ಆಹಾರ ಇದು. ಅಗ್ನಿ ಸ್ವಾಹ, ವಿಶ್ವದೇವ್ಯ ಸ್ವಾಹ, ಇಂದ್ರಾಯ ಸ್ವಾಹ ಅಂತೇನು ನಾವು ಆಹುತಿಗಳು ಕೊಡ್ತೀವಲ್ಲ, ಅಗ್ನಿಯ ಮುಖದಿಂದ ದೇವತೆಗಳಿಗೆ ಆಹಾರವನ್ನು ಕೊಡ್ತಾ ಇದ್ದೀವಿ ಅಂತ ಅರ್ಥ. ನಿಂತುಬಿಡ್ತು. ಇದು ಬಿಡೋಣ, ಕರ್ಮಾನುಷ್ಠಾನ ನಿಂತುಬಿಡ್ತು. ಆಯಿತು, ದೇವತೆಗಳಿಗೂ ಉಪವಾಸವಾಯಿತು. ದೇವತೆಗಳು ಉಪವಾಸ ಆದಮೇಲೆ ಋತುಧರ್ಮ ನಿಂತುಬಿಡ್ತು, ಧರ್ಮ ಕರ್ಮಗಳು ನಿಂತುಬಿಡ್ತು, ಯಜ್ಞ ಯಾಗಾದಿಗಳು ನಿಂತುಬಿಡ್ತು. ಇದು ಯಾವುದೋ ಒಂದು ಊರೊಳಗಾದ ಸಮಸ್ಯೆ ಅಲ್ಲ. ಊಹೆ ಮಾಡಿರಿ, ಯಾವುದೋ ಒಂದು ಊರೊಳಗಾದ ಸಮಸ್ಯೆ ಅಲ್ಲ. ಇಡೀ ಪ್ರಪಂಚದಲ್ಲಿ ಈ ಸಮಸ್ಯೆ. ಹಾಗಾದರೆ ಯಾವನೋ ಒಬ್ಬ ಮಾಂಡಲಿಕ ರಾಜ ಅವರು ಇವರು ಪರಿಷ್ಕಾರ ಅಲ್ಲ. ದೇವತೆಗಳಿಗೆ ಈ ಸಮಸ್ಯೆ ಆಯಿತು. ಆಗ ದೇವತೆಗಳು ಬ್ರಹ್ಮದೇವರ ಹತ್ರ ಹೋಗಿ, ಬ್ರಹ್ಮದೇವರಂದರು ಇದು ನನ್ನಿಂದ ಪರಿಷ್ಕಾರ ಮಾಡುವಂಥದ್ದಲ್ಲ. ನೋಡಿ, ಬ್ರಹ್ಮದೇವರಂದ್ರೆ ನನ್ನಿಂದಲೂ ಪರಿಷ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ, ಸ್ವಾಮಿ ಹತ್ರ ಹೋಗೋಣ. ಅಲ್ಲಿ ಬಂದು ಎಲ್ಲಿ ವಯೋಬ್ದೇರ್ ಉತ್ತರಂ ತೀರಂ, ಹಾಲಿನ ಸಮುದ್ರ ಇದೆಯಲ್ಲ, ಹಾಲಿನ ಸಮುದ್ರದ ಉತ್ತರ ಭಾಗದ ಹತ್ರ ಹೋಗ್ತಾ ಇದ್ದಾರೆ. ಆಗ ಬ್ರಹ್ಮದೇವರ ಸಮಕ್ಷಮವಾಗಿ ಎಲ್ಲ ದೇವತೆಗಳು ನಮೋ ನಮೋ ಗಣ್ಯ ಗುಣೇಕಧಾಮ್ನೆ ಸಮಸ್ತ ವಿಜ್ಞಾನ ಮರೀಚಿ ಮಾಲಿನೇ
ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಾಮಿ 10ನೇ ಅಧ್ಯಾಯದ ತಾತ್ಪರ್ಯ ನಿರ್ಣಯದಲ್ಲಿ ವೇದವ್ಯಾಸ ದೇವರು ಯಾಕೆ ಪರಮಾತ್ಮನೇ ವೇದವ್ಯಾಸನಾಗಿ ಯಾಕೆ ಅವತಾರ ಮಾಡುವಂಥ ಪ್ರಸಂಗ ಬಂತು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನಮೋ ನಮೋ ಅಗಣ್ಯ ಗುಣೇಕ ಧಾನ್ಯ ಸಮಸ್ತ ವಿಜ್ಞಾನ ಮರೀಚಿ ಮಾಲಿನಿ. ಪರಮಾತ್ಮ ನೀವು ಒಬ್ಬ ವ್ಯಕ್ತಿ ನಮಗೆ ಉಪಕಾರ ಮಾಡಬೇಕಾಗಿದೆ ಅಂತಂದರೆ ಹಿಂದಿನ ಉಪಕಾರವನ್ನು ಸ್ಮರಣೆ ಮಾಡಬೇಕು ಅಂತ. ಹಿಂದಕ್ಕೆ ನಮಗೆ ಕಷ್ಟ ಬಂದಿತ್ತು, ಹಿಂದಕ್ಕೆ ಕಷ್ಟ ಬಂದಾಗ ಆ ತರಹ ನೀವು ಸಂರಕ್ಷಣೆ ಮಾಡಿದ್ರಿ, ಅದಕ್ಕಾಗಿ ಈ ತರಹ ಈಗ ಮತ್ತೆ ಆ ಥರ ಕಷ್ಟ ಬಂದಿದೆ, ಅದಕ್ಕಾಗಿ ಮತ್ತೆ ರಕ್ಷಣೆ ಮಾಡಬೇಕು ಅಂತ ಈ ಥರ ನಾವು ಕೇಳ್ಕೊಳ್ಬೇಕಾದ್ರೆ, ಯಾವನೋ ಒಬ್ಬ ವ್ಯಕ್ತಿ ಹತ್ರ ನಾವು ಏನಾದರೂ ಕೇಳ್ಕೊಳ್ಬೇಕಾದ್ರೆ ಫಸ್ಟ್ ಟೈಮ್ ಹೋಗಿದ್ವಿ ಏನೂ ಉಪಕಾರ ಮಾಡಿದ್ದಿಲ್ಲ ಅಂತ ಅಂದ್ಕೊಳ್ರಿ. ಎಲ್ಲ ನೀವು ಬೇರೆ ಕಡೆಗೆ ಲೋಕಕ್ಕೆ ಬೇರೆ ಕಡೆಗೆ ಉಪಕಾರ ಮಾಡಿದ್ದೀರಿ, ಬೇರೆ ಕಡೆ ಉಪಕಾರ ಮಾಡಿದ್ದೀರಿ, ನಮಗೆ ಉಪಕಾರ ಮಾಡ್ಬೇಕಂತ ಆ ಥರ ಹೇಳಬೇಕು ಅಂತಂದ್ರೆ ಎಷ್ಟು ನೀತಿ ನಮಗೆ ಹೇಳ್ತಾ ಇದ್ದೀವಿ ನೋಡಿ. ನಮಗೆ ಉಪಕಾರ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ನಮಗೆ ಹಿಂದಕ್ಕೊಮ್ಮೆ ಉಪಕಾರ ಮಾಡಿದ್ರಿ, ಅವಾಗ ನಾವು ಸ್ವಲ್ಪ ನಿಮ್ಮಿಂದ ನಾವು ಉಪಕೃತರಾಗಿದ್ದೀವಿ, ಒಳ್ಳೆಯದಾಗಿತ್ತು, ಈಗ ಮತ್ತೆ ಕಷ್ಟ ಬಂದಿದೆ ಅಂತ ಆ ತರಹ ದೇವತೆಗಳು ಎಲ್ಲರೂ ಕೂಡ ಆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಾಮಿ, ಹಿಂದಕ್ಕೆ ಈ ಥರ ಕಷ್ಟ ಬಂದಾಗ ಅದು ಬಹಳ ಅದ್ಭುತವಾದ ವಿಸ್ತಾರವಾದ ಸಮುದ್ರದ ಮಥನ ಕಥೆಯನ್ನು ಹೇಳ್ತಾ ಇದ್ದಾರೆ. ಸಮುದ್ರದ ಮಥನದ ಕಥೆಯನ್ನು ಹೇಳಿ ಹಿಂದಕ್ಕೆ ಅವರಿಗೆ ಮೃತ ಸಂಜೀವನಿ ವಿದ್ಯೆ ಇದ್ದರಿಂದ ಸತ್ತವರೆಲ್ಲ ಬದುಕ್ತಾ ಇದ್ದರು, ದೈತ್ಯರು ಸತ್ತವರೆಲ್ಲ ಬದುಕ್ತಾ ಇದ್ದರಿಂದ ಯುದ್ಧದಲ್ಲಿ ನಮಗೆ ಗೆಲುವೇ ಆಗ್ತಿದ್ದಿಲ್ಲ, ಅವರಿಗೆ ಗೆಲುವಾಗ್ತಾ ಇತ್ತು. ದೇವರ ಪ್ರಾರ್ಥನೆ ಮಾಡಿದಾಗ ಆಗ ನೀನು ಒಂದು ಉಪಾಯವನ್ನು ಹೇಳಿದಿ, ನಿನ್ನ ಪ್ರಕಾರ ಆ ಉಪಾಯ ಮಾಡಿದ್ದರಿಂದ ಹಾಗೆ ಸಮುದ್ರ ದೇವತೆಗೆ ದೈತ್ಯರ ಜೊತೆಗೆ ಒಂದು ಸಂಧಾನ ಮಾಡ್ಕೊಂಡಿವಿ, ದೈತ್ಯರ ಜೊತೆಗೆ ಒಂದು ಸಂಧಾನ ಮಾಡಿಕೊಂಡು ಸಮುದ್ರ ಮಥನ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಆಗ ಅನೇಕ ವಸ್ತುಗಳು ಬಂತು, ನಿನ್ನ ಡೈರೆಕ್ಷನ್ ಒಳಗಡೆ ಏನೇನು ಮಾಡಬೇಕು ಅಂತ ಮಾಡಿದ್ವಿ. ಆ ಪ್ರಸಂಗದ ಬಗ್ಗೆ ನೀನು ಮೋಹಿನಿ ರೂಪದಿಂದ ಬಂದು ದೈತ್ಯರಿಗೆ ಮೋಹವನ್ನು ಉಂಟು ಮಾಡಿ ಧನ್ವಂತರಿ ರೂಪದಿಂದ ಬಂದು ನಮಗೆಲ್ಲ ಅಮೃತವನ್ನು ಕೊಟ್ಟು ಆಗ ಅವರಿಗೆ ದಂಡನೆ ಮಾಡಿದಿ, ನಮ್ಮ ರಾಜ್ಯವನ್ನು ನಮಗೆ ಸಿಗುವಂತೆ ನೀನು ನಮಗೆ ಮಾಡಿದ್ದಿ. ಹಿಂದೆ ಬಹಳ ದೊಡ್ಡ ಕಷ್ಟ ಇತ್ತು ಆ ಥರ. ಹಾಗೆ ಈಗ ಮತ್ತೆ ಕಷ್ಟ ಬಂದಿದೆ. ಏನು ಕಷ್ಟ ಬಂದಿದೆ ಅಂದರೆ ಜ್ಞಾನವೇ ಲೋಪವಾಗಿ ಬಿಟ್ಟಿದೆ. ಅದಕ್ಕಾಗಿ ಆ ಜ್ಞಾನವನ್ನು ಮತ್ತೆ ನಮಗೆ ತಕ್ಕಂತೆ ಅದನ್ನು ವಿಭಾಗ ನಮಗೆ ಹಂಚಬೇಕು, ಆ ಜ್ಞಾನಾಮೃತವನ್ನು ಹಂಚಬೇಕು ಅಂತ ಈ ಥರ ಪ್ರಾರ್ಥನೆ ಮಾಡಿದಾಗ ಆಗ ಈ ವಿಸ್ತಾರವಾಗಿರ್ತಕ್ಕಂಥ ಇದು ಕಥೆ ನಮಗೆ ಮಹಾಭಾರತದಲ್ಲಿ ಬರ್ತದೆ. ಆಚಾರ್ಯರು ನಮಗೆ ಪ್ರತಿನಿತ್ಯ ನಮಗೆ ಚಿಂತನೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ದೊಡ್ಡ ವಿಸ್ತಾರವಾಗಿರ್ತಕ್ಕಂಥ ಕಥೆಗಳನ್ನು ನಮಗೆ ಕೇವಲ ಒಂದು 80 ಶ್ಲೋಕಗಳಲ್ಲಿ ಸಮಗ್ರ ಕಥೆಯನ್ನು ನಮಗೆ ಇದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನು ತೋರಿಸಿಕೊಡ್ತಾರೆ, ಹೇಳಿಕೊಡ್ತಾರೆ. ಅದಕ್ಕೆ ಇವತ್ತಿನ ದಿವಸ ವ್ಯಾಸ ಪೂಜೆ ಇದ್ದ ದಿವಸ 7ನೇ ಸರ್ಗ ಸುಮಧ್ವಿಜಯ, ವ್ಯಾಸಗದ್ಯ, ಬ್ರಹ್ಮಸೂತ್ರಾದಿಗಳನ್ನು ಹೇಳ್ತಾ ಮತ್ತು ವೇದವ್ಯಾಸದೇವರನ್ನು ಗುರುತ್ವರೂಪದಿಂದ ಪರಮಾತ್ಮ ಸತ್ಯವತ್ಯಾಂ ಪರಾಶರಾತ್ ಗಂಗಾ ನದಿಯನ್ನು ದಾಟ್ತಾ ಇದ್ದಾರೆ ನೋಡ್ರಿ. ಗಂಗಾ ನದಿಯನ್ನು ದಾಟ್ತಾ ಇರುವಾಗ ಪರಾಶರ ಋಷಿಗಳು ಆ ನದಿಯಿಂದ ದಾಟ್ತಾ ಇದ್ದಾರೆ. ಆಗ ಸತ್ಯವತಿ ನಾವಿಕಳಾಗಿದ್ದಾಳೆ. ಸತ್ಯವತಿ ನಾವಿಕಳಾಗಿ ನದಿಯನ್ನು ದಾಟಿಸ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಪ್ರಾರ್ಥನೆ ಮಾಡಿದರು, ಮಗನಾಗಿ ಹುಟ್ಟಬೇಕು ಅಂತ. ಸತ್ಯವತಿಯೂ ಪ್ರಾರ್ಥನೆ ಮಾಡಿದ್ರು, ವೇದವ್ಯಾಸದೇ ಪರಾಶರು ಪ್ರಾರ್ಥನೆ ಮಾಡಿದರು. ಹೀಗಾಗಿ ಅವರಿಬ್ಬರಲ್ಲಿ ಪರಮಾತ್ಮ ಅವತಾರ ಮಾಡ್ತಾ ಇದ್ದಾನೆ. ಸತ್ಯವತ್ಯಾಂ ಪರಾಶರಾತ್ ಅಲ್ಲಿ ಅವತಾರ ಮಾಡಿ ಪರಮಾತ್ಮ ಒಂದು ದ್ವೀಪದಲ್ಲಿ ನಾವನ್ನು ದಾಟಿಸ್ತಾ ಇರುವಾಗ ಆ ಒಂದು ಸಣ್ಣ ದ್ವೀಪದ ಹತ್ರ ಹುಟ್ಟಿದ್ದಾರೆ ಅನ್ನೋದಕ್ಕಾಗಿ ದ್ವೈಪಾಯನ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದಿದೆ. ಬಹಳ ವಿಸ್ತಾರವಾಗಿದೆ, ಸುಮ್ಮನೆ ಸಂಕ್ಷೇಪದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ವೇದಗಳನ್ನು ಮೂಲ ವೇದ, ಆ ಮೂಲ ವೇದಗಳಲ್ಲಿ ದೇವತೆಗಳಿಗೆ, ಗಂಧರ್ವರಿಗೆ, ಋಷಿಗಳಿಗೆ ಈ ಥರ ವಿಭಾಗ ಮಾಡಿ, ಮನುಷ್ಯರಿಗೆ ಈ ಥರ ವಿಭಾಗ ಮಾಡಿ ಕೊಟ್ಟಿದ್ದರಿಂದಾಗಿ ವೇದವ್ಯಾಸ ಅಂತ ಹೆಸರು. ಅಂದರೆ ವೇದಗಳನ್ನು ವಿಂಗಡಣೆ ಮಾಡಿ, ವಿಭಾಗಗಳನ್ನು ಮಾಡಿ, ಅವರವರಿಗೆ ಎಷ್ಟೆಷ್ಟು ಕೊಟ್ಟರೆ ಹಿತ ಅನ್ನೋದನ್ನು ಕಂಡು ಆ ವೇದವನ್ನು ನಮಗೆ ಕೊಟ್ಟಿದ್ದಾರೆ. ಇವತ್ತು ನಾವು ಮನುಷ್ಯರಿಗೆ ಇರತಕ್ಕಂತಹ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದದಲ್ಲಿ ಎಲ್ಲರೂ ಎಲ್ಲ ವೇದವೂ ಓದಬೇಕಾಗಿಲ್ಲ. ಅದಕ್ಕೂ ಒಂದು ವ್ಯವಸ್ಥೆ ಇದೆ. ಎಲ್ಲರೂ ಎಲ್ಲ ವೇದ ಓದಬೇಡ, ಭಾಳ ಕಷ್ಟ, ಅದು ಸಾಧ್ಯವಿಲ್ಲ. ಯಾರಿಗೆ ಅನುಕೂಲ ಇದೆ ಅವರು ಓದಿ ಬೇಡಂಗಿಲ್ಲ. ಯಾರ್ಯಾರ್ದು ಯಾವ ವೇದ ಇದೆಯೋ, ಯಾರ್ದು ಯಜುರ್ವೇದ ಇದೆಯೋ ಅವರು ಪ್ರಧಾನವಾಗಿ ಯಜುಶಾಖೆಯನ್ನೇ ಅಧ್ಯಯನ ಮಾಡಬೇಕು. ಅವರು ಋಗ್ವೇದ ಅಧ್ಯಯನ ಮಾಡಬೇಕಾಗಿಲ್ಲ. ಯಾರ್ದು ಋಗ್ವೇದ ಇದೆಯೋ ಅವರು ಪ್ರಧಾನವಾಗಿ ಋಗ್ವೇದವನ್ನೇ ಅಧ್ಯಯನ ಮಾಡಬೇಕು. ಯಾರ್ದು ಸಾಮವೇದ ಇದೆಯೋ ಅವರು ಕಂಪಲ್ಸರಿ ಸಾಮವೇದವನ್ನೇ ಅಧ್ಯಯನ ಮಾಡಬೇಕು. ಅದು ಅಧ್ಯಯನ ಮಾಡಿದ ಮೇಲೆ ಆಮೇಲೆ ನೀವು ಬೇರೆ ವೇದಕ್ಕೆ ಹೋದರೆ, ಅದನ್ನು ಬಿಟ್ಟು ನೀವು ಬೇರೆ ಓದ್ತೀನಿ ಅಂತ ಅಲ್ಲಿಗೆ ಸಾಧ್ಯವಿಲ್ಲ ಅಂತ ಹೀಗೆಲ್ಲ ಅನೇಕ ನಿಯಮಗಳಿವೆ. ಈ ತರಹ ವೇದಾಧ್ಯಯನ ಶಾಸ್ತ್ರ ಏನು ಹೇಳ್ತದೆ ಗೊತ್ತಾ? ಯಾರಿಗೆ ಬುದ್ಧಿಶಕ್ತಿ ಇದೆಯೋ ವೇದವನ್ನು ಓದ್ರಿ, ವೇದದ ಅರ್ಥವನ್ನು ತಿಳ್ಕೊಳ್ರಿ ಅನ್ನೋ ಮಾತನ್ನು ಹೇಳ್ತದೆ. ವೇದವನ್ನು ಓದಲೇಬೇಕು, ಜೊತೆಗೆ ವೇದಾರ್ಥವನ್ನು ತಿಳ್ಕೊಳ್ಬೇಕು. ಬುದ್ಧಿ ಇದ್ದವರಿಗೆ
ಬರೀ ಕಂಠಪಾಠ ಮಾಡಬೇಕಾದ್ರೆ ಬುದ್ಧಿ ಅಷ್ಟು ಉಪಯೋಗ ಕಾರಣ ಇಲ್ಲ. ಬರೀ ಕಂಠಪಾಠ ಮಾಡ್ಬೋದು, ಆದರೆ ವೇದದ ಅರ್ಥ ಮಾಡಬೇಕಾದ್ರೆ ಭಾಳ ಕಷ್ಟ. ಅದು ಭಾಳ ಬುದ್ಧಿಯನ್ನು ಉಪಯೋಗ ಮಾಡಬೇಕಾಗ್ತದೆ. ಯಾರಿಗೆ ಆ ಕೆಪ್ಯಾಸಿಟಿ ಇದೆ, ಕೆಪ್ಯಾಸಿಟಿ ಇದ್ದ ವ್ಯಕ್ತಿ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ. ಶಾಸ್ತ್ರ ಏನು ಬೈತದೆ ಹೇಳ್ರಿ, ಗೀತಾ ಭಾಷೆದೊಳಗೆ ಆಚಾರ್ಯ ಹೇಳ್ತಾರೆ, ಯಾರಿಗೆ ಕೆಪ್ಯಾಸಿಟಿ ಇದ್ದ ವ್ಯಕ್ತಿ, ಅನುಕೂಲ ಇದ್ದ ವ್ಯಕ್ತಿ, ಯಾರು ವೇದದ ಅರ್ಥವನ್ನು ತಿಳ್ಕೊಳ್ಳೋದಿಲ್ಲವೋ ನೋಡಿ ಹೇಳ ಸವೈ ಬ್ರಾಹ್ಮಣ ಗರ್ಧವಾಹ. ಆ ಕೆಪ್ಯಾಸಿಟಿ ಇದ್ದವನಿಗೆ ಬುದ್ಧಿನೇ ಇಲ್ಲ, ಬೇಡ ಬುದ್ಧಿನೇ ಇಲ್ಲ ಅವನು ಎಷ್ಟೊತ್ತಾನ ಬಲವಂತ ಮಾಡಿ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಬುದ್ಧಿಶಕ್ತಿ ಇದೆಯೋ, ಬುದ್ಧಿಶಕ್ತಿ ಇರುವಂಥ ವ್ಯಕ್ತಿ ವೇದವನ್ನು ಅಧ್ಯಯನ ಮಾಡಿ ತನ್ನ ಒಂದು ಆ ಶಾಖಾದಿಗಳನ್ನು ಅಧ್ಯಯನ ಮಾಡ್ತಾ ಅರ್ಥವನ್ನು ಸ್ವಲ್ಪ ಆದರೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡದೇ ಇದ್ದರೆ ಆ ಬ್ರಾಹ್ಮಣ ಏನಂತ ಕರೀತಾರೆ? ಆ ಬ್ರಾಹ್ಮಣನಿಗೆ ಬ್ರಾಹ್ಮಣ ಅಂತ ಕರೆಯಂಗಿಲ್ಲ, ಏನು ಕರೀತಾರೆ? ಕತ್ತೆ. ಆ ಬ್ರಾಹ್ಮಣ ಕತ್ತೆ ಅಂತ ಸವೈ ಬ್ರಾಹ್ಮಣ ಗರ್ಭವಾಹ. ವಿಚಾರ ಮಾಡ್ತಾ ಇದ್ದೀರಾ? ನೋಡ್ರಿ ವೇದ ಹೆಂಗೆ ಹೇಳ್ತಾ ಇದೆ, ಎಷ್ಟು ಇದು ಗೀತಾ ಭಾಷೆದ ಗೀತಾದಲ್ಲಿ ನಮ್ಗೆ ತಿಳಿಸ್ತಾರೆ, ಬೇರೆ ಬೇರೆ ಪ್ರಸಂಗದಲ್ಲಿ ಕೂಡ ನಮ್ಗೆ ತಿಳಿಸ್ತಾರೆ. ಅದಕ್ಕಾಗಿ ಪ್ರಯತ್ನ ಮಾಡಿ ನಾವು ತಿಳ್ಕೊಳ್ಬೇಕು. ಇವತ್ತು ನೋಡಿ ಇಷ್ಟು ಕಡೆ ಅಜ್ಞಾನವಾಗ್ತಾ ಇದ್ದಿದ್ದರಿಂದ ಯಾರು ಗುರುಗಳು ಅಂತ ಪ್ರಸಕ್ತಿನೇ ಇಲ್ಲ. ಯಾರ್ದೋ ಗುರುಗಳು ಅಂತ ನಂಬ್ಯಾರ. ಮತ್ತು ಅದೆಲ್ಲ ಮೂರ್ಖತನ ಅಲ್ಲ. ಗುರು ಅನ್ನೋ ಶಬ್ದಕ್ಕೆ ಅರ್ಥ ಏನು? ಜ್ಞಾನವನ್ನು ಕೊಡುವಂಥ ವ್ಯಕ್ತಿ ಗುರು. ಏನಾದರೂ ಉಪದೇಶ ಮಾಡಿದ್ದಾನ, ಏನಾದರೂ ಇದು ಮಾಡಿದ್ದಾನ, ಅವನೊಬ್ಬ ಒಳ್ಳೆ ವ್ಯಕ್ತಿ. ಯಾರಿಗೂ ಕಷ್ಟ ಬಂದದ, ಆ ಕಷ್ಟ ಕೊಟ್ಟಾನ, ಒಳ್ಳೆ ವ್ಯಕ್ತಿ ಸರಿ. ಒಳ್ಳೆ ವ್ಯಕ್ತಿ ಗುರು ಅಲ್ಲ. ಹೀಗಾಗಿ ಅದಕ್ಕಾಗಿ ಶಾಸ್ತ್ರ ಹೇಳ್ತಾ ಇದೆ, ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ. ಇದೆಲ್ಲವೂ ಕೂಡ ವೇದವ್ಯಾಸದೇವರು ಉಚ್ಚಿಷ್ಟ ಅಂದರೆ ವೇದವ್ಯಾಸದೇವರು ಹೇಳಿದ್ದೇ ಇಡೀ ಪ್ರಪಂಚ, ಮತ್ತು ವೇದವ್ಯಾಸದೇವರು ಹೇಳದೇ ಇದ್ದಿದ್ದು ಮತ್ತು ಯಾವುದೂ ಇಲ್ಲ. ಹಾಗಾದರೆ ನಿಜವಾಗಲೂ ಯಾರು ಗುರುಗಳು? ವೇದವ್ಯಾಸದೇವರು. ಹೀಗೆ ಇಡೀ ಮಾನವ ಕುಲಕ್ಕೆ, ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಬೇಕು, ಯಾವ ರೀತಿಯಾಗಿದ್ದರೆ ಒಳ್ಳೆಯದಾಗ್ತದೆ ಅನ್ನೋ ರೀತಿಯಲ್ಲಿ ಸಮಗ್ರ ಪುರಾಣವನ್ನು ನಮಗೆ ರಚನೆ ಮಾಡಿಕೊಟ್ರು. ಭೂಗೋಳವನ್ನು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಹೇಗಿದೆ ಸಮುದ್ರಗಳ ಎಷ್ಟಿದೆ ಅದು ಬಿಡುತ್ತು. ಇದು ನೀವು ಯಾರು ಭೂಗೋಳವನ್ನು ಇದು ಮಾಡ್ತಾ ಇದ್ದೀರಿ, ಭಾಗವತವನ್ನು ಓದಿ ಆಮೇಲೆ ಅಲ್ಲಿ ಹೋದರೆ ಇವತ್ತೇನು ವಿಜ್ಞಾನಿಗಳು ಬೇರೆ ಬೇರೆ ಗ್ರಹಾಂತರಗಳು ಹೋಗ್ತಾ ಇದ್ದಾರೆ. ಇದಕ್ಕೆ ಬೇಸ್ ಏನು? ಸಂಸ್ಕೃತನೇ, ನಮ್ಮ ಪುರಾಣಗಳು ನಾವು ಆಲ್ರೆಡಿ ನಮಗೆ ಹೇಳಿಬಿಟ್ಟಿದೆ. ಇಂತಿಂಥ ಲೋಕಗಳು ಇಷ್ಟಿಷ್ಟು ದೂರ ಇದೆ. ಪ್ರತಿ ದಿವಸ ಪ್ರಾಣಾಯಾಮ ಮಾಡಬೇಕಾದ್ರೆ ಓಂ ಭೂಹು, ಓಂ ಭುವಃ, ಓಂ ಸ್ವಃ, ಓಂ ಮಹ ಅಂತ ಹೇಳ್ತಿರ್ತೀವಲ್ಲ, ಇದೆಲ್ಲ ಮೇಲಿನ ಲೋಕಗಳು. ಪ್ರತಿನಿತ್ಯ ನಮಗೆ ಆ ಚಿಂತನೆ ಇದೆ. ನಾವು ಭೂಲೋಕದಲ್ಲಿ ಮಾತ್ರ ಇದ್ದೇವೆ. ಇದೆಲ್ಲ ನಮ್ಮ ಪುರಾಣ ಹೇಳ್ತದೆ. ಇವತ್ತು ನಮಗೆ ಚಂದ್ರಗ್ರಹ ಅಲ್ಲಿ ಹೋಗ್ತಾ ಇದ್ದೀವಿ. ಲೌಕಿಕ ಮಾಧ್ಯಮದಿಂದ ನಾವು ಹೋಗ್ತಾ ಇದ್ದೇವೆ. ಎರಡು ದೊಡ್ಡದು ಪ್ರಪಂಚ ಅನ್ನೋದನ್ನು, ಪ್ರಪಂಚದ ಒಂದು ಪರಿಕಲ್ಪನೆಯನ್ನು ಪುರಾಣ ನಮಗೆ ಕೊಟ್ಟಿದೆ. ಇದೆಲ್ಲ ಕೊಟ್ಟವರು ಯಾರು? ವೇದವ್ಯಾಸದೇವರು. ಹಾಗಾದರೆ ಮತ್ತೆ ನಿಜವಾಗಿ ಗುರುಗಳು ಯಾರು? ವೇದವ್ಯಾಸದೇವರು. ನಮ್ಮ ಪರಂಪರೆಯಲ್ಲಿ ನಮ್ಮ ಗುರುಗಳು ಅವರವರ ಪರಂಪರೆಯಲ್ಲಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮತ್ತೊಬ್ಬರು ವಲ್ಲಭಾಚಾರ್ಯರು ಅವರವರ ಪರಂಪರೆಯಲ್ಲಿ ಅವರವರ ಮೂಲ ಗುರುಗಳಿಗೆ ಪೂಜೆ ಮಾಡಿಕೊಳ್ಳಿ. ನಾವು ಆ ವೈಷ್ಣವರಾಗಿ ನಾವು ಬಂದಿದ್ದೇವೆ. ಆ ನಮ್ಮ ಗುರುಗಳ ಪರಂಪರೆಯನ್ನು ನಾವು ಸ್ಮರಣೆ ಮಾಡ್ತಾ ಜ್ಞಾನವನ್ನು ಕೊಟ್ಟಿರ್ತಕ್ಕಂತಹ ಇವರಿಗೆ ಆ ನಮಗೆ ಪ್ರತ್ಯಕ್ಷವಾಗಿರ್ತಕ್ಕಂಥ ಗುರುಗಳ ಮುಖಾಂತರ ಅಂತರ್ಯಾಮಿ ತಯ ಮಧ್ವಾಚಾರ್ಯರ ಮುಖಾಂತರ ವೇದವ್ಯಾಸದೇವರು ನೋಡ್ರಿ. ದೇವರಂದ ನನ್ನ ನೀವು ಗುರುತ್ವೇನ ವಿಚಾರ ಮಾಡಿರಿ. ದೇವರ ಕಣ್ಣಿಗೆ ಕಾಣಿಸಂಗಲ್ಲ. ಹೆಂಗೆ ಕಣ್ಣಿಗೆ ಕಾಣಿಸ್ತೇನೆ? ವೇದಗಳಿಂದ ನಾನು ಕಣ್ಣಿಗೆ ಕಾಣಿಸ್ತೇನೆ. ವೇದಗಳಿಲ್ಲದ್ರೆ ನಾನು ಕಣ್ಣಿಗೆ ಕಾಣಿಸ್ತಂಗಲ್ಲ. ಹಾಗಾದರೆ ಪ್ರಧಾನವಾದದ್ದು ಯಾವುದು? ವೇದಗಳು, ತದರ್ಥ ನಿರ್ಣಾಯಕವಾದ ಸೂತ್ರಗಳು, ಪುರಾಣಗಳು ಅನ್ನೋ ರೀತಿಯಾಗಿ ನಮ್ಗೆ ಹೇಳಿದಾರಲ್ಲ. ಹೀಗಾಗಿ ಇಡೀ ಜಗತ್ತಿನ ಸ್ವರೂಪವನ್ನು ತದಂತರ್ಯಾಮಿಯಾಗಿರ್ತಕ್ಕಂತಹ, ತದಕ್ಕೆ ಕಾರಣೀಭೂತನಾಗಿರ್ತಕ್ಕಂತಹ ಭಗವಂತನ ಸ್ವರೂಪವನ್ನು ತಿಳಿಸ್ತಕ್ಕಂತಹದ್ದು ವೇದವ್ಯಾಸ ಶಾಸ್ತ್ರ. ಆ ಶಾಸ್ತ್ರವನ್ನು ಮತ್ತೆ ಬೆಳಕಿಗೆ ತಂದು ಕೊಟ್ಟಿರ್ತಕ್ಕಂಥದ್ದು ವೇದವ್ಯಾಸದೇವರು ಅಂತ. ಹೀಗಾಗಿ ಇವತ್ತಿನ ದಿವಸ ನಾವು ಆ ವೇದವ್ಯಾಸದೇವರನ್ನು ನಾವು ಪೂಜೆಯನ್ನು ಮಾಡಬೇಕು. ಆರಾಧನಾ ಪೂಜೆ ಅಂದರೆ ಅಷ್ಟಾಂಗ ಅಂತಲ್ಲ. ಅಂದ್ರೆ ಆ ಹೇಳಿದ್ದಲ್ಲ, ಇವತ್ತು ನಾವು ಸಮರ್ಪಣೆ ಮಾಡಬೇಕು. ಏನು ನಾವು ಓದಿರ್ತೀವಲ್ಲ, ಓದಿದ್ದನ್ನು ಸಮರ್ಪಣೆ ಮಾಡಬೇಕು. ಮತ್ತೆ ಗುರುಗಳ ಕಡೆಯಿಂದ ಉಪದೇಶವನ್ನು ಪಡಿಬೇಕು. ಉಪದೇಶ ಅಂದರೆ ಮತ್ತೆ ಹೊಸದು. ಹೀಗೆ ನಮಗೆ ವರ್ಷಕ್ಕೆ 4 ಸಲ ಬರ್ತದೆ. ನಮ್ಮ ಲ್ಯಾಪ್ಟಾಪ್ ಆಗಲಿ ಇದಾಗಲಿ ಒಂದೊಂದು 10 ತಾಸು 2 ದಿವಸಕ್ಕೆ ರೀಚಾರ್ಜ್ ಮಾಡ್ತಿರ್ತೀವಲ್ಲ, ರೀಚಾರ್ಜ್ ಮಾಡಿದ್ರೆ ಅದು ಕೆಲಸ ಆಗ್ತದೆ. ರೀಚಾರ್ಜ್ ಮಾಡ್ತಿದ್ರೆ ಕೆಲಸ ಆಗ್ತದೆ. ಹಾಗೆ ನಾವು ಓದಿ ಬಂದು ಬಿಟ್ಟಿವಿ ರೀ, ಆಯಿತು ಮುಗಿದೋಯ್ತು ಒಂದು ಅಲ್ಲ, ಒಂದು ಹೋಗಿಬಿಡ್ತದೆ ಅದು. ಇದು ವಿದ್ಯೆಯನ್ನು ನಾವು ಬಳಸ್ಕೊಳ್ತಾ ಇರಬೇಕು. ನಾವು ಓದ್ತಾನೇ ಇರಬೇಕು. ಓದಿದ್ದರೆ ಮತ್ತೊಬ್ಬರಿಗೆ ಹೇಳ್ತಾ ಇರಬೇಕು. ಅದು ಬೆಳೀತಾ ಇರ್ತದೆ. ಕ್ಷಯತೋ ವೃದ್ಧಿಮಾಯಾತಿ. ಅದಕ್ಕಾಗಿ ವಿದ್ಯಾಧನಂ ಮಹಾಧನಂ ಎಂಬುದಾಗಿ ನಮಗೆ ಶಾಸ್ತ್ರ ಹೇಳ್ತದೆ. ಆದ ಕಾರಣ ಇವತ್ತು ನಮಗೆ
ಅದಕ್ಕೆ ಮತ್ತು ಗೌತಮ ಋಷಿಗಳು ಹೆಂಗೆ ಮಾಡಿದ್ರಲ್ಲ ಅಂತಂದರೆ ನಮ್ಮ ದೃಷ್ಟಿಯಿಂದ ಗೌತಮ ಋಷಿಗಳು ಹಂಗೆ ಮಾಡಬಾರ್ದಾಗಿತ್ತು ಅನ್ನಿಸ್ತದೆ. ಅವ್ರು ಹಂಗೆ ಮಾಡಿದ್ದಕ್ಕೇನೆ ಇವತ್ತು ನಮ್ಮ ವಿಭಾಗ ಪರಮಾತ್ಮ ವೇದವ್ಯಾಸನಾಗಿ ಅವತಾರ ಮಾಡಿ ನೋಡಪ್ಪ ಕೃತಿಯುಗ ತ್ರೇತಾಯುಗ ಅದು ಒಳ್ಳೆಯದು. ಆದರೆ ಅಷ್ಟು ಜ್ಞಾನವನ್ನು ಈಗ ನಾವು ಪಡಲಿಕ್ಕೆ ಸಾಧ್ಯವಿಲ್ಲಲ್ಲ. ನಡುವು ಸ್ವಲ್ಪ ದಿವಸ ಕಷ್ಟ ಆಯಿತು. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರು. ಆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಪರಮಾತ್ಮ ವೇದವ್ಯಾಸನಾಗಿ ಅವತಾರ ಮಾಡಿ ಹಂಚಿಕೊಟ್ಟಲ್ಲ. ಈಗ ನಮಗೆ ಒಮ್ಮೆಲೆ ಪದಾರ್ಥ ಈಗ ಯಾರೋ ಒಬ್ಬರು 50 ಕೋಟಿ ಕೊಟ್ಟರೆ ಅಂತ ತಗೊಳ್ಳಿ ಅಂತಂದರೆ ನಮಗೆ ಸರಿಯಾದ ವಿವೇಚನೆ ಇದ್ದಿಲ್ಲ ಅಂತಂದರೆ ಭ್ರಾಂತರಾಗ್ತೀವಿ, ಹಾರ್ಟ್ ಅಟ್ಯಾಕ್ಸ್ ಆಗ್ತೀವಿ. ಇಷ್ಟೇ ನಮಗೆ ಏನು ಗೊತ್ತಾಗಲ್ಲ. ಒಂದು ಕರೆಕ್ಟ್ ಅನಾಲಿಸಿಸ್ ಇದ್ದರೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ. ನನ್ನ ಕೆಪಾಸಿಟಿ ₹1,00,000 ಕಡಿಮೆ 10 ಲಕ್ಷ ರೂಪಾಯಿ ಜಾಸ್ತಿ ಇದ್ದಾಗ ಅದಕ್ಕಿಂತ ಜಾಸ್ತಿ ಕೊಟ್ಟರೆ ನಂಗೆ ಜೀರ್ಣ ಆಗಂಗಿಲ್ಲ. ಅದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಆ ಕೆಪಾಸಿಟಿ ಇದ್ದಂತೆ ಅಷ್ಟು ಸಂಪತ್ತು ಹೇಗೆ ಜೀರ್ಣ ಮಾಡ್ಕೊಳ್ತಾನೆ ಆ ರೀತಿಯಾಗಿ ನಮ್ಮ ಮನುಷ್ಯರ ಒಂದು ಕೆಪಾಸಿಟಿ ಬಹಳ ಕಡಿಮೆ ಇದ್ದುದರಿಂದ ದೊಡ್ಡ ವೇದದ ಪುರಾಣಗಳ ರಾಮಾಯಣ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಂಗಲ್ಲ ಅಂತ ಹೇಳ್ತಾಗಿ ಮನುಷ್ಯರ ಆಯುರ್ಮಾನ ಇವೆಲ್ಲ ಕಂಡು ವಿಸ್ತಾರ ಇದೆ, ಸಂಕ್ಷೇಪದಲ್ಲಿ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಕಂಡು ವಿಭಾಗ ಮಾಡಿ ದೇವರು ನಮಗೆ ಕೊಟ್ಟಿದ್ದಾರೆ. ಹೀಗೆ ಗೌತಮ ಋಷಿಗಳು ಮಾಡಿದ್ರೆ ನಮ್ಗೆ ಒಳ್ಳೇದು ಮಾಡಿದ್ರೆ ಕೆಟ್ಟದ್ದು ಮಾಡಿದ್ರೆ ನಮ್ಗೆ ಒಳ್ಳೇದೇ ಮಾಡಿದ್ರು. ನಾವು ಕಥಾಭಾಗ ಕೇಳ್ತಾ ಇರುವಾಗ ಇವ್ರು ಹಿಂಗೆ ತಪ್ಪು ಮಾಡಿದರು ಅಂತ ನಮ್ಗೆ ಅನ್ನಿಸ್ತದೆ. ಆದರೆ ಇವ್ರು ತಪ್ಪು ಮಾಡಿದರು ಅಂತ ಅನಿಸಿದರೂ ಕೂಡ ಅದು ಮುಂದೆ ಒಂದು ಲೋಕಕ್ಕೆ ಉಪಕಾರವಾಗಿರ್ತದೆ, ಮುಂದೆ ಅದೊಂದು ಒಳ್ಳೆಯದಾಗಿರ್ತದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಥರ ನಾವು ಅಂದರೆ ಆ ಜ್ಞಾನಿಗಳು ಮಾಡಿರ್ತಾರೆ ಅನ್ನೋ ಮಾತನ್ನು ನಾವು ತಿಳಿಬೇಕು. ಋಷಿಗಳೇ ತಪ್ಪಿದರು ಅಂತಂತಲ್ಲ, ಎಲ್ಲ ಋಷಿಗಳು ಕೂಡ ಇದಕ್ಕೊಂದು ಅಂದರೆ ಮುಂದಿನ ಜನಾಂಗಕ್ಕೆ ಒಳ್ಳೆಯದಾಗಲಿ ಅನ್ನೋದಕ್ಕಾಗಿ ಈ ಥರ ಮಾಡಿದರು ಅನ್ನೋ ಮಾತನ್ನು ನಾವು ತಿಳಿತಾ ಇದ್ದೇವೆ. ಹೀಗಾಗಿ ನಾವು ವೇದವ್ಯಾಸ ದೇವರು, ಹಯಗ್ರೀವ ದೇವರು ಬ್ರಹ್ಮದೇವರಿಗೆ ವೇದವನ್ನು ಉಪದೇಶ ಮಾಡಿದ್ರು ನೋಡ್ರಿ. ಇದಕ್ಕಾಗಿ ವಾದರಾಜರು ಹೇಳ್ತಾರೆ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನ ಹಯಗ್ರೀವ ಉಪಾಸನೆ. ರುಕ್ಮಿಣೀಶ್ ವಿಜಯದಲ್ಲಿ ಹೇಳ್ತಾರೆ, ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮದು ದಾಸ್ಯಾಮಿ ಭಾಗ್ಯೈ ಸಹ. ನನ್ನ ಮಂತ್ರವನ್ನು ಜಪ ಮಾಡಿರಪ್ಪ, ನಿಮ್ಗೆ ಒಳ್ಳೆಯ ವಿದ್ಯೆನೂ ಬರ್ತದೆ, ಒಳ್ಳೆಯ ಸಂಪತ್ತು ಸಿಗ್ತದೆ, ಏನು ಚಿಂತೆ ಮಾಡಬೇಡ್ರಿ ಅಂತ ಮಾತನ್ನು ನಮಗೆ ಹೇಳ್ತಾರೆ. ಹೀಗಾಗಿ ವೇದವ್ಯಾಸ ದೇವರನ್ನು, ಹಯಗ್ರೀವ ದೇವರನ್ನು, ನಮ್ಮ ಗುರು ಪರಂಪರೆಯನ್ನು ನಾವು ಭಕ್ತಿಯಿಂದ ಧ್ಯಾನ ಮಾಡಿ ಚಿಂತನೆ ಮಾಡಿದರೆ ಎಲ್ಲ ಥರದ ಕುಂದು ಕೊರತೆಗಳು, ಎಲ್ಲ ಥರದ ನೋವು ನಲುವುಗಳು ಕೂಡ ಪರಿಹಾರವಾಗ್ತದೆ ಅನ್ನೋ ಮಾತನ್ನು ಹೇಳ್ತಾ ಇದೆ. ಆ ರೀತಿಯಾಗಿ ಪರಮಾತ್ಮ ನಮಗೆ ಜ್ಞಾನವನ್ನು ಸಂಪಾದನೆ ಮಾಡು, ಜ್ಞಾನವನ್ನು ಅಭಿವೃದ್ಧಿ ಮಾಡುವಂತೆ ನಮಗೆ ಮಾಡು, ಅನುಗ್ರಹ ಮಾಡುವಂಥ ಆ ವೇದವ್ಯಾಸ ದೇವರಿಗೆ, ಹಯಗ್ರೀವ ದೇವರಿಗೆ ಪ್ರಾರ್ಥನೆ ಶ್ರೀಕೃಷ್ಣ ನಮಸ್ಕಾರ.